ಅದಕ್ಕೆ ಅದಕ್ಕೆ ಬೇರೆ ತರ ಅಂತ. ಯಾವ ಥರ? ನಿನ್ಗೆ ಯಾವ ತರ ಇಷ್ಟ? ಇಷ್ಟ ದಿನ ನನಗೆ ಯಾವ ತರ ಇಷ್ಟನೋ ಹಂಗ್ ಮಾಡ್ತಿದ್ದೆ ಅಲ್ವಾ? ಇವಾಗ ನಿನಗೆ ಯಾವ ತರ ಇಷ್ಟನೋ ಆ ತರ. ನನಗೆ ಹ್ಮ್ ನನಗೆ ನಿನ್ನ ಮೇಲೆ ಎತ್ಕೊಂಡು ಹ್ಮ್ ಗೋಡೆಗೆ ಹ್ಮ್ ವರ್ಕ್ ಮಾಡಿಕೊಂಡು ಆಡಬೇಕು. ಹ್ಞೂ ಲಾಸ್ಟ್ ಟೈಮು ಹ್ಞೂ ನಿಂಗೇನು ನೋವಾಗ್ಲಿಲ್ವಾ? ಯಾಕಾಗುತ್ತೆ? ಹ್ಮ್ ಯಾಕಾಗುತ್ತೆ? ನನಗೆ ಆಗ್ತಿತ್ತಲ್ಲ ಅದಕ್ಕೆ. ನನಗೆ ನೋವು, ನಿನಗೆ ನೋವಾಗುತ್ತೆ, ನನಗೆ ಯಾಕಾಗುತ್ತೆ? ಅಂದ್ರೆ ನಿಂದೇನು ಪ್ಲಾಸ್ಟಿಕ್ಕಾ? ಗೊತ್ತಿಲ್ಲ, ನಿಂಗೆ ಒಳಗಡೆ ಎತ್ಕೊಂಡು ಹೊಡೆದೆ. ರಾಡ್ ಇದ್ದಂಗೈತೆ. ಹೌದಾ? ಹ್ಮ್ ಹ್ಞೂ ಜುಮ್ ಜುಮ್ ಅನಿಸುತ್ತಾ? ಹ್ಮ್ ಒಳಗಡೆ ಹೋಗ್ತಿದ್ರೆ ಜುಮ್ ಜುಮ್ ಅನಿಸುತ್ತಾ? ಹ್ಮ್ ನಿನಗೆ ಈ ನಡುವೆ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಬಿಡು. ಯಾಕೆ? ಏನು ಮಾತಾಡಲ್ಲ ಕ್ಲೀನಾಗಿ. ಇನ್ನೇನು ಮಾತಾಡಲಿ? ನಮ್ಮ ಅಜ್ಜಿ ತಲೆ ಮಾತಾಡು. ಛೀ, ಯಾಕೆ? ಈ ಶುಭ ಕಾರ್ಯಕ್ಕೆ ಅದೆಲ್ಲ ಬೇಕಾ? ಅಯ್ಯೋ ದೇವರೇ. ಆದರೂ ಹ್ಮ್ ಏನೇ ಮಾಡಿದ್ರು ಹ್ಮ್ ಫಸ್ಟು ಪ್ರಿಪೇರ್ ಮಾಡ್ತೀಯಲ್ಲ ಹ್ಮ್ ಬಾಯಿಂದ, ಹಾ ಅದಂತೂ ಸೂಪರ್. ಹೌದಾ? ಹ್ಞೂ ನಿಜವಾಗ್ಲೂ? ನಿಜವಾಗ್ಲೂ. ಹ್ಮ್ ನನಗ್ ಸಾಕು ಅಂತಿರು ತುರುಕ್ತಿರ್ತಿಲ್ಲ ಬಾಯಿಗೆ. ತುರ್ಕಿಸ್ಕೊಳ್ಳೋದು ನೀನೇ ತಾನೆ? ಸೀದಾ ಗಂಟ್ಲಿಗೆ ಹೋಗ್ಬಿಡುತ್ತಲ್ಲ. ಹಾಂ 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 ನೀನೇ ಮಾಡೋದಂಗೆ. ಹಾಂ, ಹ್ಮ್ ಖುಷಿ ಸಿಗುತ್ತಾ? ಹ್ಮ್ ಇಲ್ಲ, ತುಂಬಾ ದುಃಖ ಆಗುತ್ತೆ. ಯಾಕೆ? ನನಗಾದ್ರೂ ಇರ್ಬಾರ್ದಿತ್ತ ಅದು ಅಂತ. ಅವಾಗ ನಿನಗ್ ಗೊತ್ತಾಗದು ನನ್ ಕಷ್ಟ ಏನು ಅಂತ. ಹ್ಞೂ ಹ್ಮ್ ಆದರೂ ಅದೊಂಥರ ಚೆನ್ನಾಗಿದೆ. ಹೌದಾ? ಹ್ಮ್. ಆದ್ರೂ ಹ್ಞೂ ಇನ್ನ ತಾಳಿನೇ ಕಟ್ಟಿಲ್ಲ. ಹ್ಞೂ ಇಷ್ಟ ಬೇಗ ನಿನ್ ಮುಂದೆ ನನ್ ತಲೆ ತಗ್ಗಿಸ್ಬೇಕಲ್ಲ ಅಂತ. ಮುಂದೇನು ತಗ್ಸಲ್ಲ ಬಿಡು ನೀನು. ಹ್ಮ್ ನಾನ್ ತಲೆ ಬೊಗ್ಗೋ ತರ ಮಾಡ್ಬಿಟ್ಟಲ್ಲ. ನಾನು ಅವ್ಕೊಂಡು ನಾವು ಮುಕ್ತಿ ಅವನಿಗೆ ಅಂತ ತಗ್ಗಿಸ್ತೀನಿ. ಏನು? ಏನಿಲ್ಲ, ಏನಷ್ಟೇ? ನಾನೇ ನಿನ್ನ ತಲೆ ಇಟ್ಕೊಂಡು ಹ್ಮ್ ತಗ್ಸಿಸ್ತೀನಿ, ನೀನು ತಗ್ಸಲ್ಲ ಅಂದೆ. ಹ್ಮ್ ಈ ತರ ಜೋರಾಗಿ ಮಾತಾಡಕ್ಕೇನು? ಒಳ್ಳೆ ಚಿಕ್ಕದಾಗಿ ಮಾತಾಡ್ತೀನಿ, ನಂಗೇನು ಕೇಳಿಸೋದೇ ಇಲ್ಲ. ಹೌದಾ? ಇವಾಗ ನಾವು ಕರೆಕ್ಟಾಗಿ ಕೇಳಿಸ್ತಿದೆ. ಸರಿ. ಅಷ್ಟೊಂದು ಇನ್ವಾಲ್ವ್ ಆಗೋಗಿದ್ಯಾ? ಅಷ್ಟೊಂದು ಮೂಡಲ್ಲಿ ಇದೆಯಾ? ಬಿಟ್ರೆ ಒಂದು ಡಜನ್ ಮಕ್ಳು ಗ್ಯಾರಂಟಿನಾ? ಈಗ ಸದ್ಯಕ್ಕೆ ಒಂದಾಗಲಿ. ಹ್ಞೂ
ನನಗೆ ಆಮೇಲೆ ಹ್ಮ್ ಈಗ ನನ್ನ ಕೆಳಗೆ ನೀನೇ ಇದೆಯಾ ಅನ್ನೋ ಫೀಲ್ ಆಗ್ತಿದೆ. ಅಯ್ಯಪ್ಪ ದೇವರೇ. ಮಾಡು. ಇನ್ನೇನ್ ಸಮಾಚಾರ? ಮಾಡು, ಒಳಗಡೆ ಇರ್ತೀನಿ. ಇನ್ನೇನ್ ಸಮಾಚಾರ? ಮಾಡು, ಒಳಗಡೆ ಇರ್ತೀನಿ ಅಂತ. ಇನ್ನೇನ್ ಸಮಾಚಾರ ಅಂದೆ. ಹೇಳು. ಆ ಟಾಪಿಕ್ ಮಾತಾಡ್ಬಿಡು, ಫುಲ್ ಓವರ್ ಆಗಿ ಟೆಂಪ್ಟ್ ಆಗೋಗ್ಬಿಡುತ್ತೆ ನನ್ನ ಬಾಡಿ. ಆಮೇಲೆ ಹೌದಾ? ಕಂಟ್ರೋಲ್ ಸಿಗಲ್ಲ. ಬೇಡ ಬೇಡ, ಯಾಕೆ? ಫುಲ್ ಜೋಶಲ್ಲಿದ್ದಾಗ ಬಂದ್ಬಿಟ್ಟು ಫುಲ್ ಮಜಾ ಮಾಡ್ಬೋದು. ಹೋಗೋ ನಾಚಿಕೆ ಆಗುತ್ತೆ. ಅಯ್ಯೋ ಅಯ್ಯೋ, ಮಾಡಿಸ್ಕೋಬೇಕಲ್ಲ. ಅವಾಗ ಮೂಡಲ್ಲಿ ಗೊತ್ತಾಗಲ್ಲ. ಹ್ಮ್ ಇನ್ನೇನು ನಿನ್ನ ಹತ್ರನೇ ಅಲ್ವಾ ಒಂದು ಖುಷಿ. ಹ್ಮ್ ಆದ್ರೂ ನಿನ್ ಕೆಪಾಸಿಟಿ ಮೆಚ್ಚಬೇಕು. ಯಾಕೆ? ಫುಲ್ ಎನರ್ಜೆಟಿಕ್ ಆಗಿರ್ತೀಯಲ್ಲ, ನೀನು ಸಪೋರ್ಟ್ ಮಾಡೋಣ ತಾನೆ. ಹೌದು, ಅದಕ್ಕೆ ನಾನು ಆ ಥರ ಸಪೋರ್ಟ್ ಮಾಡ್ಬೇಕಾದ್ರೆ ನಿನ್ನ ಕಡೆಯಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ತಾನೆ. ನೀನೇ ವೀಕ್ ಆಗಿದ್ರೆ ನಾನು ಏನು ಸಪೋರ್ಟ್ ಮಾಡಿ ಏನು ಪ್ರಯೋಜನ? ನೀನು ನನ್ನನ್ನು ಮೋಟಿವ್ ಮಾಡ್ತೀಯ, ಅದಕ್ಕೆ ನಾನು ಚೆನ್ನಾಗಿ ಮಾಡ್ತೀನಿ. ಹಂಗೆ. ಹೌದು. ಏನೇ ಆಗಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ. ಹೌದಾ? ಇಟ್ಕೊಂಡು ನೋಡು. ಸಾಕು ಅಂತ ಮನ್ಸು ಅನ್ಸಿದ್ರು, ಸಾಕು ಅಂತ ಅದು ಅನ್ಸಿದ್ರು ಮನ್ಸು ಇನ್ನ ಬೇಕು ಬೇಕು ಅಂತಾನೆ ಅನ್ಸುತ್ತೆ. ಹೌದಾ? ನಿಂದೆ ಅಲ್ವಾ ಅದು? ಏನು? ನಿಂದೆ ಅಲ್ವಾ, ಇಟ್ಕೊಂಡೇ ಇರು ಯಾವಾಗಲೂ. ಕಿತ್ಬಿಟ್ಟು ಕೊಟ್ಬಿಡು. ಇಟ್ಕೊಂತೀನಿ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.